ನೋಡಿ, ನಾವು ನೋಡುವಂತ ಸಾಧು ಸಂತರು ಹಾಗೆ ಅಘೋರಿಗಳು, ನಾಗಸಾಧುಗಳು ಉದ್ದನ ತಮ್ಮ ಕೇಶವನ್ನ ಉದ್ದಕ್ ಬಿಟ್ಟಿರ್ತಾರೆ. ಜಿಡುಕಾಗಿರುವಂತ ಅವರ ತಲೆ ಕೂದಲಿದೆಯಲ್ಲ, ಅದು ಬಹಳ ವಿಶೇಷ. ಮತ್ತೆ ಅದು ಯಾಕಾಗಿ ಏನು ಅನ್ನೋ ವಿಚಾರದ ಬಗ್ಗೆ ನಾವು ಮಾತಾಡೋಣ. ನಮ್ಮ ಜೊತೆಲಿ ಡಾಕ್ಟರ್ ಅಗರ್ಭನಾಥ ಅಘೋರಿ ಭೈರವಿ ಬಾಬಾ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಬಾಬಾ, ಇದು ಏನಿದು ತಲೆ ಕೂದಲು ಈ ತರ ಬಿಟ್ಟಿದ್ದೀರಲ್ಲ ಮಾತಾಜಿ? ಆದೇಶ್ 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 ಇದು ಬಂದು ಶಿವಜಟ ಅಂತ ಒಂದು ಎನರ್ಜಿ. ಇದು ಏನಂದರೆ ನಮ್ಮ ಬಾಡಿನಲ್ಲಿ 7 ಚಕ್ರಗಳಿದ್ದಾವೆ. 7 ಚಕ್ರ ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ ನಾವು ಯೋಗ ಸಾಧನೆಯಲ್ಲಿ ಆದಮೇಲೆ ಒಂದು ಅವಸ್ಥೆ ಬರುತ್ತೆ. ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಆ ಥರ. ಸೂಪರ್ ಕಾನ್ಷಿಯಸ್ ಮೈಂಡ್ಗೆ ಹೋದಾಗ ಅಂದರೆ ಅದನ್ನು ತುರ್ಯಾವಸ್ಥೆ ಅಂತ ಕರಿತೀವಿ. ಸೊ ಆ ಮೈಂಡು ನಾವು ಹೋಗಿ ಆ ಎನರ್ಜಿನ ನಾವು ಕನೆಕ್ಟ್ ಮಾಡಿಕೊಂಡಾಗ ಏನಾಗುತ್ತೆ, ಆಗ ನಮಗೆ ಜಡೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಒಂದೊಂದು ಶಕ್ತಿ, ಯಾವ್ಯಾವ ಶಕ್ತಿಗಳು ಅವರಿಗೆ ಕನೆಕ್ಟ್ ಆಗುತ್ತೆ. ಕೆಲವರಿಗೆ ಏನಾಗುತ್ತೆ, ಕಾಳಿಕಾದೇವಿ ಶಕ್ತಿಗೆ ಕಾಳಿ ಜಡೆ ಇರುತ್ತೆ. ಮತ್ತು ಇನ್ನು ಕೆಲವರಿಗೆ ಏನಾಗುತ್ತೆ, ಇದು ಶನೇಶ್ವರ ಸ್ವಾಮಿಗೆ ಶನೇಶ್ವರ ಸ್ವಾಮಿ ಶಕ್ತಿ, ಆ ಜಡೆ ಬರುತ್ತೆ. ಮುನೇಶ್ವರನ ಜಡೆ ಬರುತ್ತೆ. ಅದೇ ರೀತಿ ನಾನು ಶಿವನ ಶಕ್ತಿನ ಒಂದು ಅನುಷ್ಠಾನ ಮಾಡಬೇಕಾದ್ರೆ ನನಗೆ ಬಂದಿರತಕ್ಕಂಥದ್ದು ಇದು ಮಾದೇಶ್ವರನ ಜಡೆ. ಈ ಮಾದೇಶ್ವರನ ಜಡೆ ಬಂದು ನನಗೆ ಆಟೋಮೆಟಿಕ್ಕಾಗಿ ಬಂದಿರೋದು. ಸಾಮಾನ್ಯವಾಗಿ ಈಗ ಎಲ್ರೂ ಅಘೋರಿ ಅಂದ ತಕ್ಷಣ ಜಡೆ ಇರಬೇಕು ಅಂತೇಳಿ ಈಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಹಾಕೋತಾ ಇರ್ತಾರೆ. ಸೊ ಅದನ್ನು ನಾವು ಫೀಲ್ ಮಾಡ್ಬೋದು. ಈಗ ನಾವು ಯಾವುದೇ ಒಂದು ಎನರ್ಜಿ ಸ್ಪಾಟ್ಗೆ ಹೋದಾಗ, ಅಥವಾ ಒಂದು ಆಲದ ಮರ ಆಗಿರ್ಬೋದು, ಒಂದು ಕಾಡು, ಒಂದು ಮರ, ಯಾವುದೇ ಮರದ ಹತ್ರ ಹೋದ್ರೂ ನಮ್ಮ ಜಡೆಗೆ ಅದು ಅಟ್ರಾಕ್ಟ್ ಆಗುತ್ತೆ. ಅದನ್ನು ನೀವು ರಿಯಲಾಗಿ ನೋಡ್ಬೋದು. ಅದು ನಿಜವಾದ ಜಡೆ ಅಂತ ಒಂದು ಎನರ್ಜಿ. ಇದೊಂದು ಎನರ್ಜಿ ಚಕ್ರ, 8ನೇ ಚಕ್ರ ಅಂತ ಕರಿತೀವಿ ಇದನ್ನು, 8ನೇ ಚಕ್ರ. ಮಾತಾಜಿ, ಈ ಜಡೆಯಿಂದ ತಮಗೆ ದೈನಂದಿನ ಚಟುವಟಿಕೆಗಳಿಗೆ ತಾವು ಧ್ಯಾನ ಮಾಡ್ತಿರ್ತೀರಿ, ಅಥವಾ ತಮ್ಮ ಸ್ನಾನ ಮಾಡುವಾಗ, ಅಥವಾ ಮತ್ತೊಂದು ಮಗದೊಂದು, ಇದಕ್ಕೆಲ್ಲ ಸಮಸ್ಯೆ ಆಗೋದಿಲ್ವಾ? ಇಲ್ಲ, ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಮತ್ತು ಇದು ಭಾರನೂ ಇರೋದಿಲ್ಲ. ಕೆಲವ್ರಿಗೆಲ್ಲ ಭಾರ ಇರುತ್ತೆ ಅಂತ ಅನ್ಕೋತಾರೆ, ಬಟ್ ಭಾರ ಇರೋಲ್ಲ, ಸಮಸ್ಯೆನೂ ಆಗಲ್ಲ. ಇನ್ನೂ ನಮಗೆ ಖುಷಿಯಾಗಿರುತ್ತೆ ಈ ಜಡೆ ಅಂದರೆ. ನೋಡಿ, ಇದು ಶಿವ ಜಟೆ. ಮತ್ತು ನಾವು ಕುಂಡಲ್ದಾರಿಗಳು, ಇದು ಬಂದ್ಬಿಟ್ಟು ನಾವು ಶಿವಕುಂಡಲ ಅಂತ ಹಾಕ್ಕೊಂಡಿರ್ತೀವಿ. ಈ ಕುಂಡಲನ ಕಾಳಿ ಮತ್ತು ಶಿವನೇ ಹಾಕ್ಕೊಳ್ಳೋದು. ಇದನ್ನು ಹಾಕ್ಕೊಂಡವ್ರಿಗೆ ಶಿವಯೋಗಿಗಳು, ದರ್ಶನಿ ಯೋಗಿಗಳು ಅಂತ ಕರಿತೀವಿ. ಇದು ನೋಡಿ, ಇದು ಶಿವ ಕುಂಡಲ, ಶಿವ ಜಟ. ಈ ರೀತಿ ನಮಗೆ ಶಿವ ಜಾಸ್ತಿ ಇಷ್ಟ ಇರೋದ್ರಿಂದ, ಆ ಭೈರವ ಜಾಸ್ತಿ ನಮಗೆ ಪೂಜೆ ನಾವು ಮಾಡೋದ್ರಿಂದ, ಸೊ ಅವನ ಜೊತೆನೇ ಇರೋದ್ರಿಂದ ಆ ರೀತಿನೇ ನಾವು ಎಲ್ಲ ರೀತಿ ಬದಲಾವಣೆಗಳು. ನಾವು ಭೈರವನ್ ನೋಡಿದ್ದೀರಾ? ನೋಡಿಲ್ಲ, ಫೀಲ್ ಮಾಡಿದ್ದೀವಿ. ಅಂದರೆ ಒಂದು ಎನರ್ಜಿ ಫೀಲಿಂಗ್ ಅಷ್ಟೇ. ಅದು ಆಕಾರಗಳು ಇವೆಲ್ಲದನ್ನು ಸಹ ನಾವು ಧ್ಯಾನದಲ್ಲಿ ಎಲ್ಲ ನೋಡಿರ್ತೀವಿ. ಬಟ್ ನಮ್ಗೆ ಆ ಫೀಲ್ ಆಗಿದೆ, ಆ ವೈಬ್ರೇಷನ್ಸ್ ನಮಗೆ ಗೊತ್ತಾಗಿದೆ. ನಮಗೀಗ ಒಂದು ಸಂತೃಪ್ತಿ ಇದೆ, ಶಿವನ ಸ್ಮರಣೆಯಲ್ಲಿ ಒಂದು ಸಂತೃಪ್ತಿ ಇದೆ, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ನೋಡಿ, ಇದು ಮಾತಾಜಿಯವರ ಮಾತಾಗಿದೆ. ಆ ಮೂಲಕ ಜಡೆ ಯಾಕೆ ಜಟಾಧರ ಶಿವ, ಮಾತಾಜಿಯವರ ಜಟೆ, ಅದರ ವಿಚಾರದ ಬಗ್ಗೆ ತಿಳಿಸಿದ್ರು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕಾಗಿ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ನೋಡಿ, ನಾವು ನೋಡುವಂತ ಸಾಧು ಸಂತರು ಹಾಗೆ ಅಘೋರಿಗಳು, ನಾಗಸಾಧುಗಳು ಉದ್ದನ ತಮ್ಮ ಕೇಶವನ್ನ ಉದ್ದಕ್ ಬಿಟ್ಟಿರ್ತಾರೆ. ಜಿಡುಕಾಗಿರುವಂತ ಅವರ ತಲೆ ಕೂದಲಿದೆಯಲ್ಲ, ಅದು ಬಹಳ ವಿಶೇಷ. ಮತ್ತೆ ಅದು ಯಾಕಾಗಿ ಏನು ಅನ್ನೋ ವಿಚಾರದ ಬಗ್ಗೆ ನಾವು ಮಾತಾಡೋಣ. ನಮ್ಮ ಜೊತೆಲಿ ಡಾಕ್ಟರ್ ಅಗರ್ಭನಾಥ ಅಘೋರಿ ಭೈರವಿ ಬಾಬಾ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಬಾಬಾ, ಇದು ಏನಿದು ತಲೆ ಕೂದಲು ಈ ತರ ಬಿಟ್ಟಿದ್ದೀರಲ್ಲ ಮಾತಾಜಿ? ಆದೇಶ್ 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 ಇದು ಬಂದು ಶಿವಜಟ ಅಂತ ಒಂದು ಎನರ್ಜಿ. ಇದು ಏನಂದರೆ ನಮ್ಮ ಬಾಡಿನಲ್ಲಿ 7 ಚಕ್ರಗಳಿದ್ದಾವೆ. 7 ಚಕ್ರ ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ ನಾವು ಯೋಗ ಸಾಧನೆಯಲ್ಲಿ ಆದಮೇಲೆ ಒಂದು ಅವಸ್ಥೆ ಬರುತ್ತೆ. ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಆ ಥರ. ಸೂಪರ್ ಕಾನ್ಷಿಯಸ್ ಮೈಂಡ್ಗೆ ಹೋದಾಗ ಅಂದರೆ ಅದನ್ನು ತುರ್ಯಾವಸ್ಥೆ ಅಂತ ಕರಿತೀವಿ. ಸೊ ಆ ಮೈಂಡು ನಾವು ಹೋಗಿ ಆ ಎನರ್ಜಿನ ನಾವು ಕನೆಕ್ಟ್ ಮಾಡಿಕೊಂಡಾಗ ಏನಾಗುತ್ತೆ, ಆಗ ನಮಗೆ ಜಡೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಒಂದೊಂದು ಶಕ್ತಿ, ಯಾವ್ಯಾವ ಶಕ್ತಿಗಳು ಅವರಿಗೆ ಕನೆಕ್ಟ್ ಆಗುತ್ತೆ. ಕೆಲವರಿಗೆ ಏನಾಗುತ್ತೆ, ಕಾಳಿಕಾದೇವಿ ಶಕ್ತಿಗೆ ಕಾಳಿ ಜಡೆ ಇರುತ್ತೆ. ಮತ್ತು ಇನ್ನು ಕೆಲವರಿಗೆ ಏನಾಗುತ್ತೆ, ಇದು ಶನೇಶ್ವರ ಸ್ವಾಮಿಗೆ ಶನೇಶ್ವರ ಸ್ವಾಮಿ ಶಕ್ತಿ, ಆ ಜಡೆ ಬರುತ್ತೆ. ಮುನೇಶ್ವರನ ಜಡೆ ಬರುತ್ತೆ. ಅದೇ ರೀತಿ ನಾನು ಶಿವನ ಶಕ್ತಿನ ಒಂದು ಅನುಷ್ಠಾನ ಮಾಡಬೇಕಾದ್ರೆ ನನಗೆ ಬಂದಿರತಕ್ಕಂಥದ್ದು ಇದು ಮಾದೇಶ್ವರನ ಜಡೆ. ಈ ಮಾದೇಶ್ವರನ ಜಡೆ ಬಂದು ನನಗೆ ಆಟೋಮೆಟಿಕ್ಕಾಗಿ ಬಂದಿರೋದು. ಸಾಮಾನ್ಯವಾಗಿ ಈಗ ಎಲ್ರೂ ಅಘೋರಿ ಅಂದ ತಕ್ಷಣ ಜಡೆ ಇರಬೇಕು ಅಂತೇಳಿ ಈಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಹಾಕೋತಾ ಇರ್ತಾರೆ.
ಸೊ ಅದನ್ನು ನಾವು ಫೀಲ್ ಮಾಡ್ಬೋದು. ಈಗ ನಾವು ಯಾವುದೇ ಒಂದು ಎನರ್ಜಿ ಸ್ಪಾಟ್ಗೆ ಹೋದಾಗ ಅಥವಾ ಒಂದು ಆಲದ ಮರ ಆಗಿರ್ಬೋದು, ಒಂದು ಕಾಡು, ಒಂದು ಮರ, ಯಾವುದೇ ಮರದ ಹತ್ರ ಹೋದ್ರೂ ನಮ್ಮ ಜಡೆಗೆ ಅದು ಅಟ್ರಾಕ್ಟ್ ಆಗುತ್ತೆ. ಅದನ್ನು ನೀವು ರಿಯಲಾಗಿ ನೋಡ್ಬೋದು. ಅದು ನಿಜವಾದ ಜಡೆ ಅಂತ ಒಂದು ಎನರ್ಜಿ, ಇದೊಂದು ಎನರ್ಜಿ ಚಕ್ರ, 8ನೇ ಚಕ್ರ ಅಂತ ಕರಿತೀವಿ ಇದನ್ನು, 8ನೇ ಚಕ್ರ. ಮಾತಾಜಿ, ಈ ಜಡೆಯಿಂದ ತಮಗೆ ದೈನಂದಿನ ಚಟುವಟಿಕೆಗಳಿಗೆ ತಾವು ಧ್ಯಾನ ಮಾಡ್ತಿರ್ತೀರಿ ಅಥವಾ ತಮ್ಮ ಸ್ನಾನ ಮಾಡುವಾಗ ಅಥವಾ ಮತ್ತೊಂದು ಮಗದೊಂದು ಇದಕ್ಕೆಲ್ಲ ಸಮಸ್ಯೆ ಆಗೋದಿಲ್ವಾ ಅಂತ? ಇಲ್ಲ, ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಮತ್ತು ಇದು ಭಾರನೂ ಇರೋದಿಲ್ಲ. ಕೆಲವ್ರಿಗೆಲ್ಲ ಭಾರ ಇರುತ್ತೆ ಅಂತ ಅನ್ಕೋತಾರೆ, ಬಟ್ ಭಾರ ಇರಲ್ಲ, ಸಮಸ್ಯೆನೂ ಆಗಲ್ಲ. ಇನ್ನೂ ನಮಗೆ ಖುಷಿಯಾಗಿರುತ್ತೆ ಈ ಜಡೆ ಅಂದರೆ. ನೋಡಿ, ಇದು ಶಿವ ಜಟೆ ಮತ್ತು ನಾವು ಕುಂಡಲ್ದಾರಿಗಳು. ಇದು ಬಂದ್ಬಿಟ್ಟು ನಾವು ಶಿವಕುಂಡಲ ಅಂತ ಹಾಕ್ಕೊಂಡಿರ್ತೀವಿ. ಈ ಕುಂಡಲನ ಕಾಳಿ ಮತ್ತು ಶಿವನೇ ಹಾಕ್ಕೊಳ್ಳೋದು. ಇದನ್ನು ಹಾಕ್ಕೊಂಡವ್ರಿಗೆ ಶಿವಯೋಗಿಗಳು, ದರ್ಶನಿ ಯೋಗಿಗಳು ಅಂತ ಕರಿತೀವಿ. ಇದು ನೋಡಿ, ಇದು ಶಿವ ಕುಂಡಲ, ಶಿವ ಜಟ. ಈ ರೀತಿ ನಮಗೆ ಶಿವ ಜಾಸ್ತಿ ಇಷ್ಟ ಇರೋದ್ರಿಂದ, ಆ ಭೈರವ ಜಾಸ್ತಿ ನಮಗೆ ಪೂಜೆ ನಾವು ಮಾಡೋದ್ರಿಂದ, ಸೊ ಅವನ ಜೊತೆನೇ ಇರೋದ್ರಿಂದ ಆ ರೀತಿನೇ ನಾವು ಎಲ್ಲ ರೀತಿ ಬದಲಾವಣೆಗಳು. ನಾವು ಭೈರವನ್ ನೋಡಿದ್ದೀರಾ? ನೋಡಿಲ್ಲ, ಫೀಲ್ ಮಾಡಿದ್ದೀವಿ. ಅಂದರೆ ಒಂದು ಎನರ್ಜಿ ಫೀಲಿಂಗ್ ಅಷ್ಟೇ ಅದು. ಆಕಾರಗಳು ಇವೆಲ್ಲದನ್ನು ಸಹ ನಾವು ಧ್ಯಾನದಲ್ಲಿ ಎಲ್ಲ ನೋಡಿರ್ತೀವಿ. ಬಟ್ ನಮ್ಗೆ ಆ ಫೀಲ್ ಆಗಿದೆ, ಆ ವೈಬ್ರೇಷನ್ಸ್ ನಮಗೆ ಗೊತ್ತಾಗಿದೆ. ನಮಗೀಗ ಒಂದು ಸಂತೃಪ್ತಿ ಇದೆ, ಶಿವನ ಸ್ಮರಣೆಯಲ್ಲಿ ಒಂದು ಸಂತೃಪ್ತಿ ಇದೆ, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ನೋಡಿ, ಇದು ಮಾತಾಜಿಯವರ ಮಾತಾಗಿದೆ. ಆ ಮೂಲಕ ಜಡೆ ಯಾಕೆ, ಜಟಾಧರ ಶಿವ ಮಾತಾಜಿಯವರ ಜಟೆ, ಅದರ ವಿಚಾರದ ಬಗ್ಗೆ ತಿಳಿಸಿದ್ರು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕಾಗಿ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ನೋಡಿ, ನಾವು ನೋಡುವಂತ ಸಾಧು ಸಂತರು ಹಾಗೆ ಅಘೋರಿಗಳು, ನಾಗಸಾಧುಗಳು ಉದ್ದನ ತಮ್ಮ ಕೇಶವನ್ನ ಉದ್ದಕ್ಕೆ ಬಿಟ್ಟಿರ್ತಾರೆ. ಜಿಡುಕಾಗಿರುವಂತ ಅವರ ತಲೆ ಕೂದಲಿದೆಯಲ್ಲ, ಅದು ಬಹಳ ವಿಶೇಷ. ಮತ್ತೆ ಅದು ಯಾಕಾಗಿ, ಏನು ಅನ್ನೋ ವಿಚಾರದ ಬಗ್ಗೆ ನಾವು ಮಾತಾಡೋಣ. ನಮ್ಮ ಜೊತೆಲಿ ಡಾಕ್ಟರ್ ಅಗರ್ಭನಾಥ ಅಘೋರಿ ಭೈರವಿ ಬಾಬಾ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಬಾಬಾ, ಇದು ಏನಿದು ತಲೆ ಕೂದಲು ಈ ತರ ಬಿಟ್ಟಿದ್ದೀರಲ್ಲ ಮಾತಾಜಿ? ಆದೇಶ್, ಇದು ಬಂದು ಶಿವ ಜಟ ಅಂತ ಒಂದು ಎನರ್ಜಿ. ಇದು ಏನಂದರೆ ನಮ್ಮ ಬಾಡಿನಲ್ಲಿ 7 ಚಕ್ರಗಳಿದ್ದಾವೆ. 7 ಚಕ್ರ ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ, ನಾವು ಯೋಗ ಸಾಧನೆಯಲ್ಲಿ ಆದಮೇಲೆ ಒಂದು ಅವಸ್ಥೆ ಬರುತ್ತೆ. ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಆ ಥರ. ಸೂಪರ್ ಕಾನ್ಷಿಯಸ್ ಮೈಂಡ್ಗೆ ಹೋದಾಗ ಅಂದರೆ ಅದನ್ನು ತುರ್ಯಾವಸ್ಥೆ ಅಂತ ಕರಿತೀವಿ. ಸೊ ಆ ಮೈಂಡ್ ನಾವು ಹೋಗಿ ಆ ಎನರ್ಜಿನ ನಾವು ಕನೆಕ್ಟ್ ಮಾಡಿಕೊಂಡಾಗ ಏನಾಗುತ್ತೆ, ಆಗ ನಮಗೆ ಜಡೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಒಂದೊಂದು ಶಕ್ತಿ, ಯಾವ್ಯಾವ ಶಕ್ತಿಗಳು ಅವರಿಗೆ ಕನೆಕ್ಟ್ ಆಗುತ್ತೆ. ಕೆಲವರಿಗೆ ಏನಾಗುತ್ತೆ, ಕಾಳಿಕಾದೇವಿ ಶಕ್ತಿಗೆ ಕಾಳಿ ಜಡೆ ಇರುತ್ತೆ. ಮತ್ತು ಇನ್ನು ಕೆಲವರಿಗೆ ಏನಾಗುತ್ತೆ, ಇದು ಶನೇಶ್ವರ ಸ್ವಾಮಿಗೆ ಶನೇಶ್ವರ ಸ್ವಾಮಿ ಶಕ್ತಿ, ಆ ಜಡೆ ಬರುತ್ತೆ. ಮುನೇಶ್ವರನ ಜಡೆ ಬರುತ್ತೆ. ಅದೇ ರೀತಿ ನಾನು ಶಿವನ ಶಕ್ತಿನ ಒಂದು ಅನುಷ್ಠಾನ ಮಾಡಬೇಕಾದ್ರೆ ನನಗೆ ಬಂದಿರತಕ್ಕಂಥದ್ದು ಇದು ಮಹದೇಶ್ವರನ ಜಡೆ. ಈ ಮಹದೇಶ್ವರನ ಜಡೆ ಬಂದು ನನಗೆ ಆಟೋಮೆಟಿಕ್ಕಾಗಿ ಬಂದಿರೋದು. ಸಾಮಾನ್ಯವಾಗಿ ಈಗ ಎಲ್ರೂ ಅಘೋರಿ ಅಂದ ತಕ್ಷಣ ಜಡೆ ಇರಬೇಕು ಅಂತೇಳಿ ಈಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಹಾಕೋತಾ ಇರ್ತಾರೆ. ಸೊ ಅದನ್ನು ನಾವು ಫೀಲ್ ಮಾಡ್ಬೋದು. ಈಗ ನಾವು ಯಾವುದೇ ಒಂದು ಎನರ್ಜಿ ಸ್ಪಾಟ್ಗೆ ಹೋದಾಗ ಅಥವಾ ಒಂದು ಆಲದ ಮರ ಆಗಿರ್ಬೋದು, ಒಂದು ಕಾಡು, ಒಂದು ಮರ, ಯಾವುದೇ ಮರದ ಹತ್ರ ಹೋದ್ರೂ ನಮ್ಮ ಜಡೆಗೆ ಅದು ಅಟ್ರಾಕ್ಟ್ ಆಗುತ್ತೆ. ಅದನ್ನು ನೀವು ರಿಯಲಾಗಿ ನೋಡ್ಬೋದು. ಅದು ನಿಜವಾದ ಜಡೆ ಅಂತ ಒಂದು ಎನರ್ಜಿ, ಇದೊಂದು ಎನರ್ಜಿ ಚಕ್ರ, 8ನೇ ಚಕ್ರ ಅಂತ ಕರಿತೀವಿ ಇದನ್ನು, 8ನೇ ಚಕ್ರ. ಮಾತಾಜಿ, ಈ ಜಡೆಯಿಂದ ತಮಗೆ ದೈನಂದಿನ ಚಟುವಟಿಕೆಗಳಿಗೆ ತಾವು ಧ್ಯಾನ ಮಾಡ್ತಿರ್ತೀರಿ ಅಥವಾ ತಮ್ಮ ಸ್ನಾನ ಮಾಡುವಾಗ ಅಥವಾ ಮತ್ತೊಂದು ಮಗದೊಂದು ಇದಕ್ಕೆಲ್ಲ ಸಮಸ್ಯೆ ಆಗೋದಿಲ್ವಾ ಅಂತ? ಇಲ್ಲ, ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಮತ್ತು ಇದು ಭಾರನೂ ಇರೋದಿಲ್ಲ. ಕೆಲವ್ರಿಗೆಲ್ಲ ಭಾರ ಇರುತ್ತೆ ಅಂತ ಅನ್ಕೋತಾರೆ, ಬಟ್ ಭಾರ ಇರಲ್ಲ, ಸಮಸ್ಯೆನೂ ಆಗಲ್ಲ. ಇನ್ನೂ ನಮಗೆ ಖುಷಿಯಾಗಿರುತ್ತೆ ಈ ಜಡೆ ಅಂದರೆ. ನೋಡಿ, ಇದು ಶಿವ ಜಟೆ ಮತ್ತು ನಾವು ಕುಂಡಲ್ದಾರಿಗಳು. ಇದು ಬಂದ್ಬಿಟ್ಟು ನಾವು ಶಿವಕುಂಡಲ ಅಂತ ಹಾಕ್ಕೊಂಡಿರ್ತೀವಿ. ಈ ಕುಂಡಲನ ಕಾಳಿ ಮತ್ತು ಶಿವನೇ ಹಾಕ್ಕೊಳ್ಳೋದು. ಇದನ್ನು ಹಾಕ್ಕೊಂಡವ್ರಿಗೆ ಶಿವಯೋಗಿಗಳು, ದರ್ಶನಿ ಯೋಗಿಗಳು ಅಂತ ಕರಿತೀವಿ. ಇದು ನೋಡಿ, ಇದು ಶಿವ ಕುಂಡಲ, ಶಿವ ಜಟ. ಈ ರೀತಿ ನಮಗೆ ಶಿವ ಜಾಸ್ತಿ ಇಷ್ಟ ಇರೋದ್ರಿಂದ, ಆ ಭೈರವ ಜಾಸ್ತಿ ನಮಗೆ ಪೂಜೆ ನಾವು ಮಾಡೋದ್ರಿಂದ, ಸೊ ಅವನ ಜೊತೆನೇ ಇರೋದ್ರಿಂದ ಆ ರೀತಿನೇ ನಾವು ಎಲ್ಲ ರೀತಿ ಬದಲಾವಣೆಗಳು. ನಾವು ಭೈರವನ್ ನೋಡಿದ್ದೀರಾ? ನೋಡಿಲ್ಲ, ಫೀಲ್ ಮಾಡಿದ್ದೀವಿ. ಅಂದರೆ ಒಂದು ಎನರ್ಜಿ ಫೀಲಿಂಗ್ ಅಷ್ಟೇ ಅದು. ಆಕಾರಗಳು ಇವೆಲ್ಲದನ್ನು ಸಹ ನಾವು ಧ್ಯಾನದಲ್ಲಿ ಎಲ್ಲ ನೋಡಿರ್ತೀವಿ. ಬಟ್ ನಮ್ಗೆ ಆ ಫೀಲ್ ಆಗಿದೆ, ಆ ವೈಬ್ರೇಷನ್ಸ್ ನಮಗೆ ಗೊತ್ತಾಗಿದೆ. ನಮಗೀಗ ಒಂದು ಸಂತೃಪ್ತಿ ಇದೆ, ಶಿವನ ಸ್ಮರಣೆಯಲ್ಲಿ ಒಂದು ಸಂತೃಪ್ತಿ ಇದೆ, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ.
ನೋಡಿ ಇದು ಮಾತಾಜಿಯವರ ಮಾತಾಗಿದೆ. ಆ ಮೂಲಕ ಜಡೆ ಯಾಕೆ ಜಟಾಧರ ಶಿವ ಮಾತಾಜಿಯವರ ಜಟೆ ಅದರ ವಿಚಾರದ ಬಗ್ಗೆ ತಿಳಿಸಿದ್ರು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ.